ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಏನು ಗೊತ್ತಾ, ಎಷ್ಟೊಂದು ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಅಟ್ಲೀಸ್ಟು ನೋಡಿ ಆದಮೇಲಾದರೂ ಲೈಕ್ ಮಾಡೋದು. ಎಂತೆಂಥ ವೀಡಿಯೋಗೆ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತೀರಾ. ಬೇಡದೇ ಇರೋ ವೀಡಿಯೋಗಳೆಲ್ಲ 3 ಲಕ್ಷ 4 ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಗುರು. ಅದನ್ನೆಲ್ಲ ನೋಡ್ತಾ ಇದ್ರೆ ನಾವು ಏನು ಇನ್ಫಾರ್ಮೇಷನ್ ಕೊಡೋ ವೀಡಿಯೋಗಳಿಗೆ ಇವರು ರೆಸ್ಪಾಂಡ್ ಮಾಡಲ್ವಲ್ಲಪ್ಪ, ಏನು ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ ಅನಿಸ್ಬಿಡುತ್ತೆ. ದಯವಿಟ್ಟು ಹೇಳ್ತಿದ್ದೀನಿ, ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ಯೂಸ್ಫುಲ್ ವೀಡಿಯೋಸು ನಿಮಗೂ ಹೆಲ್ಪ್ ಆಗುತ್ತೆ ಮತ್ತು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಾನಿವತ್ತು ತಮ್ಮನೇಲಿ ನೋಡಿರಂಗೆ ನೀವು BDA ಪ್ರಾಪರ್ಟಿ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ತುಂಬ ನಂಗೆ ಕ್ವಶನ್ಸ್ ಬಂದಿತ್ತು ಇನ್ಸ್ಟಾದಲ್ಲಿ, ಮೇಡಮ್ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ರಿಗೂ ಇಂಡಿವಿಜುವಲ್ ಆಗಿ ನಾನು ಎಲ್ಲ ಮೆಸೇಜಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ನ ಕೊಡ್ತಿದ್ದೀನಿ. ಏನಪ್ಪ ಇನ್ನೊಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ, ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿದಾಗ ರೇಟು ಕನ್ಫರ್ಮ್ ಆಗಿರಲಿಲ್ಲ, ಇಷ್ಟು ಬರ್ಬೋದು ಅಂತ ನಾನು ಹೇಳಿದ್ದೆ ನಿಮಗೆ, 30-40ಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇವತ್ತು ಲೀಗಲಾಗಿ BDAನವರೇ ಅನೌನ್ಸ್ ಮಾಡಿದ್ದಾರೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮಗೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡೋಣ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಕೆಲವೇ ದಿನ ಬಾಕಿ ಇರೋದು, ಅಪ್ಲಿಕೇಶನ್ ಓಪನ್ ಆಗಲಿಕ್ಕೆ. ಸೊ ಅಷ್ಟರಲ್ಲಿ ಎಲ್ಲರೂ ರೆಡಿ ಆಗಬೇಕಲ್ವ. ಹಾಗಾಗಿ ತುಂಬ ಜನ ಅದರಲ್ಲಿ ಸರಿಯಾಗಿ ಹೇಳಿಲ್ಲ ಮೇಡಮ್ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದ್ರಿ. ಆಗಸ್ಟ್ 5ನೇ ತಾರೀಕು ನಿಮಗೆ ಎಲ್ರಿಗೂ ಕನ್ಫರ್ಮು ಅಪ್ಲಿಕೇಶನ್ನ ಬಿಡೋದು. ಅಪ್ಲಿಕೇಶನ್ನ ಇದನ್ನು ಯಾರಿಗೆ ಬಿಡ್ತಾರೆ ಅಂದರೆ, ಇವಾಗ ಜಮೀನನ್ನ ತಗೊಂಡಿರ್ತಾರಲ್ವ ರೈತರಿಂದ, ಸೊ ಆ ಜಮೀನನ್ನ ತಗೊಂಡಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಅದರಲ್ಲಿ ಎಷ್ಟು ಸೈಟ್ಗಳನ್ನ ಇವರಿಗೆ ರೈತರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಆಮೇಲೆ ಅದನ್ನು ಹಂಚಿಕೆ ಆದಮೇಲೆ ನಮಗೆ ಜನರಲ್ಗೆ ಬಿಡ್ತಾರೆ. ಸೊ ಹಾಗಾಗಿ ಆಗಸ್ಟ್ 5ನೇ ತಾರೀಕು ರೈತರಿಗೆ ಅಪ್ರೂವ್ ಮಾಡ್ತಾ ಇರೋದು. ಟೋಟಲ್ ಆಗಿ ನಿಮಗೆ 17 ಹಳ್ಳಿಗಳು ಇಲ್ಲಿ ರೈತರಿಗೆ ರೈತರು ಜಮೀನು ಕೊಟ್ಟಿರೋದು 17 ಹಳ್ಳಿಗಳು. ಅದರಲ್ಲಿ ಹಾರೋಹಳ್ಳಿ, ಆವಲಹಳ್ಳಿ, ರಾಮಗೊಂಡಹಳ್ಳಿ, ಜಾರಕಿಬಂಡಿ ಕಾವಲು, ಸೊ ಈ ಥರ 17 ಹಳ್ಳಿಗಳಲ್ಲಿ ಜಮೀನ ಖರೀದಿ ಮಾಡಿರೋದು. ಟೋಟಲ್ಲು 35,000 ಎಕರೆನಲ್ಲಿ ಮಾಡ್ತಾ ಇರೋದಲ್ವ. ಸೊ ಟೋಟಲ್ 17 ಹಳ್ಳಿ ಬರುತ್ತೆ. ಅದರಲ್ಲಿ ಟೋಟಲ್ಲು 18,000 ನಿವೇಶನಗಳು, ಅಂದರೆ 18,000 ಸೈಟ್ಗಳನ್ನ ನಿಮಗೆ ರೈತರಿಗೆ ಕೊಡ್ತಿದ್ದಾರೆ ಫಸ್ಟ್ ಸೆಗ್ಮೆಂಟಲ್ಲಿ. ಅದರಲ್ಲಿ ನಿಮಗೆ 18,000 ರೈತರಿಗೆ ಕೊಟ್ಟರೆ ನಿಮಗೆ 6,000 ಮಾತ್ರ ಉಳಿಯೋದು. ಸೊ ಅದನ್ನು ಹಂಚಿಕೆ ಮಾಡ್ತಾರೆ. ನಾನು ಹೇಳ್ದಂಗೆ ಟೋಟಲ್ ಕಾಸ್ಟ್ ನಿಮಗೆ ಪರ್ ಸ್ಕ್ವೇರ್ ಫೀಟ್ 6,000 ರುಪೀಸ್, ಅಂದರೆ ನಿಮಗೆ 72 ಲಕ್ಷ ರೂಪಾಯಿ ಆಗಲೇಬೇಕು. 72 ಲಕ್ಷ ರೂಪಾಯಿ ಅಂದರೆ ಇಷ್ಟಕ್ಕೆ ನಿಲ್ಲಲ್ಲ. 72 ಲಕ್ಷ 30-40 ಅಂದರೆ 1,200 ಸ್ಕ್ವೇರ್ ಫೀಟ್ಗೆ 72 ಲಕ್ಷ ಆಗುತ್ತೆ. ಮತ್ತು ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಚಾರ್ಜು ಅದು 7.65% ಅಂದರೆ 5,50,000 ರೂಪಾಯಿ ಆಗುತ್ತೆ. ಟೋಟಲಾಗಿ ನಿಮಗೆ 77,50,000 ರೂಪಾಯಿ, 78 ಲಕ್ಷ ರೂಪಾಯಿ ಟೋಟಲ್ ಅಮೌಂಟ್ ನಿಮಗೆ ಒಂದು BDA ಸೈಟ್ನ ತಗೊತೀವಿ ನೀವು ಅಂದರೆ 78 ಲಕ್ಷ ಬೇಕಾಗುತ್ತೆ. ಸೊ ಇದರಲ್ಲಿ 90% ನೀವು EMI ಕೊಡ್ತಾರೆ ಅಂತ ಹೇಳ್ಬೋದು. ಎಲಿಜಿಬಿಲಿಟಿ ಇರೋರಿಗೆ ನಾನು ಹೇಳ್ತಿರೋದು. ಎಲಿಜಿಬಿಲಿಟಿಗೂ ಚೆಕ್ ಮಾಡ್ತಾರೆ. ಆ ಎಲಿಜಿಬಿಲಿಟಿ ಬಂದರೆ ನಿಮಗೆ 90% ನಿಮಗೆ ಬ್ಯಾಂಕ್ ಕೂಡ ಪೇ ಮಾಡುತ್ತೆ. ಅದು ರೇಟ್ ಆಫ್ ಇಂಟ್ರೆಸ್ಟು ಡಿಪೆಂಡ್ಸ್ ಆನ್ ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 12% ಮ್ಯಾಕ್ಸಿಮಮ್ ನೀವು 12.5% ಟೋಟಲ್ ಅಮೌಂಟಲ್ಲಿ ನೀವು 12.5%ನ ಕಟ್ಟಬೇಕಾಗುತ್ತೆ. ಅಂದರೆ 78 ಲಕ್ಷದಲ್ಲಿ 12.5% ಅಂದರೆ 9 ಲಕ್ಷ ರೂಪಾಯಿನ ನೀವು ಡೌನ್ ಪೇಮೆಂಟ್ ಥರ ಕಟ್ಟಬೇಕಾಗುತ್ತೆ. ಡೌನ್ ಪೇಮೆಂಟ್ ಕಟ್ಟಿ ನೀವು ಬುಕ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ಉಳಿದಿರೋದು ಬ್ಯಾಂಕ್ ಲೋನ್ ಆಗುತ್ತೆ ನಿಮಗೆ. ಸೊ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಆಗೋದು. ಸೊ ಈ ಎಲಿಜಿಬಿಲಿಟಿನೂ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ತುಂಬ
ಪ್ರೋಸೆಸಿಂಗ್ ಇರುತ್ತೆ. ನಾವು ಈ ಮೊದಲು ತಗೊಂತಿದ್ದು ಬಿ ಡಿ ಎ ಪ್ರಾಪರ್ಟಿಗೂ ಇವಾಗಲಿಗೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದರೆ ಇವಾಗ ತುಂಬ ಎಲಿಜಿಬಿಲಿಟೀಸು ಮತ್ತು ಇದೆಲ್ಲ ಕೇಳ್ತಾರೆ. ಹಾಗಾಗಿ ನಾವು ಆ ಓಡಾಡೋಕ್ಕೆ ಸಾಕಾಗ್ಬಿಡುತ್ತೆ. ಬೇಡವೇ ಬೇಡಪ್ಪ ಬಿ ಡಿ ಎ ಪ್ರಾಪರ್ಟಿ ಅನ್ನಿಸ್ಬಿಡುತ್ತೆ. ಎಷ್ಟು ಆಸೆ ಇದೆಯೋ ಅಷ್ಟೇ ನಿರಾಸೆನೂ ಕೂಡ ಇದರಲ್ಲಿದೆ. ಯಾಕಂದರೆ 78 ಲಕ್ಷ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಕೈ ಎಟಕ್ತಾ ಇರೋ ರೇಂಜ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೆಸರುಘಟ್ಟ, ಕೆಂಪಾಪುರ, ಚಿಕ್ಕಬಾಣಾವರ, ಲಕ್ಷ್ಮೀಪುರ ಕ್ರಾಸು, ಕಲಿತಮ್ಮನಹಳ್ಳಿ, ಇಷ್ಟು ಏರಿಯಾಗಳು ನಾನು ಇವಾಗ ವಿಡಿಯೋ ಮಾಡಿರೋದು. ಸೊ ಇಷ್ಟು ಹಳ್ಳಿಗಳಲ್ಲೂ ಸೇರಿ 3,500 ಎಕರೆ ಪ್ರಾಪರ್ಟಿನ ತಗೊಂಡಿರೋದು. ಅದರಲ್ಲಿ 34,900 ಮನೆಗಳು, ಅಂದರೆ 35,000 ಮನೆ ಸೈಟ್ಗಳಾಗುತ್ತೆ. ಆಲ್ರೆಡಿ ಎಲ್ಲ ರೆಡಿಯಾಗಿದೆ. ಇನ್ನೊಂದು 5,000 ಸೈಟ್ ಅಷ್ಟೇ ರೆಡಿ ಆಗಬೇಕಾಗಿದೆ. ನೋಡೋಕ್ಕಂತೂ ಲೇಔಟು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇದೆಲ್ಲ ಡಿಜಿಟಲಿಂಗೇ ಆಗೋದು. ನಿಮ್ಗೆ ಯಾವುದು ಮ್ಯಾನ್ಯಲ್ ಇಲ್ಲ. ಬಿಡ್ಡಿಂಗ್ ಮಾಡೋದಾಗಲಿ ಆ ಥರ ಎಲ್ಲ ಮ್ಯಾನ್ಯಲ್ ಯಾವುದೂ ಇಲ್ಲ. ಎಲ್ಲ ಡಿಜಿಟಲಿಂಗ್ ಆಗಿರೋದ್ರಿಂದ ಎಲ್ಲ ನೀವು ಡಾಕ್ಯುಮೆಂಟ್ಸ್ನ ಕೊಟ್ಟೇ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ ತುಂಬ ಕೆಟಗರೀಸ್ ಕೂಡ ಇರುತ್ತೆ. ಕೆಟಗರೀಸ್ ಮೀನ್ಸ್ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಸ್ಕ್ರೀನ್ಶಾಟ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಎಲಿಜಿಬಿಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂದ್ಸಲ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ಇಲ್ಲಾಂದರೆ ಒಂದ್ಸಲ ಪಿನ್ ಕೂಡ ಮಾಡಿರ್ತೀನಿ. ಫಸ್ಟ್ ಮೆಸೇಜಲ್ಲೇ ಪಿನ್ ಮಾಡಿರ್ತೀನಿ, ಅದರಲ್ಲಿ ಕೂಡ ಚೆಕ್ ಮಾಡ್ಬೋದು. ನೀವು ಅದರಲ್ಲಿ ಎಷ್ಟೆಷ್ಟು ಡೈಮೆನ್ಷನ್ ಬರುತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ದಾರೆ. 30-40 ಆಲ್ಮೋಸ್ಟು ನಿಮಗೆ 70% 30-40ನೇ ಮೇಯ್ನ್ ಬರೋದು. ಇನ್ನು ಹಾಟ್ ಸೈಟ್ಗಳು ಬರುತ್ತೆ 30-40, 20-30ಗಳು ಬರುತ್ತೆ. ಆಮೇಲೆ 40-60 ಬರುತ್ತೆ. 40-60 ನಾವು ಅಫೋರ್ಡ್ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ ನಮ್ಮ ಹತ್ರ 1.5 ಕೋಟಿ ದುಡ್ಡು ಇರಬೇಕಾಗುತ್ತೆ. ಸೊ 1.5 ಕೋಟಿ ಯಾರು ಇಟ್ಕೊಂಡಿರ್ತಾರೆ ಅವರು ಆರಾಮಾಗಿ ಯಾವುದು ಟೆನ್ಷನ್ ಇಲ್ಲದೇ ಬಿ ಡಿ ಎ ಪ್ರಾಪರ್ಟಿಗೆ ಅಪ್ಲೈ ಮಾಡ್ಬೋದು. ಸೊ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಫಸ್ಟು ಯಾವ ಥರ ಆಯ್ಕೆ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಆಲ್ಮೋಸ್ಟ್ ಅಟೆಂಡ್ ಆಗಿರೋದು ಅಂದರೆ ಮೊದಲಿಂದ ಇಷ್ಟು ವರ್ಷದಿಂದ ಯಾರ್ಯಾರು ಫಸ್ಟು ಅಟೆಂಡ್ ಮಾಡಿದ್ದಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಮನೇಲಿ ಆಲ್ರೆಡಿ ಒಂದು ಬಿ ಡಿ ಎ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರೆ ಅವರಿಗೆ ಎಲಿಜಿಬಿಲಿಟಿ ಇರಲ್ಲ. ಆಲ್ರೆಡಿ ನಾವು ಒಂದು ಪರ್ಚೇಸ್ ಮಾಡಿದ್ದೀವಿ, ನಮಗೆ ಬಿ ಡಿ ಎ ಕಡೆಯಿಂದ ಅಪ್ರೂವಲ್ ಆಗಿದೆ ಅಂದರೆ ಅವರಿಗೆ ಇರಲ್ಲ. ಮತ್ತು ಬೆಂಗಳೂರು ಮೆಟ್ರೋಪಾಲಿಟಿಕಲ್ಲಿ ಆಲ್ರೆಡಿ ಯಾರು ಮನೆ ಹೊಂದಿದ್ದೀರಾ ಅವರಿಗೆ ಇದು ಅಪ್ಲೈ ಆಗಲ್ಲ. ಮತ್ತು ಸರ್ಕಾರದಿಂದ ಯಾವುದಾದ್ರೂ ಸಬ್ಸಿಡಿ ಸಿಗೋ ಸೈಟ್ಗಳು ಅಥವಾ ಮನೆಗಳ್ನ ನೀವು ತಗೊಂಡಿದ್ರೆ, ಗೌರ್ಮೆಂಟಿಂದ ಯಾವುದಾದ್ರೂ ಸಬ್ಸಿಡಿ ಸಿಗೋ ಮನೆಗಳ್ನಾಗಲಿ ಸೈಟ್ಗಳ್ನಾಗಲಿ ತಗೊಂಡಿದ್ರೆ, ಇವಾಗ ಎಕ್ಸಾಂಪಲ್ ವಸತಿ ಯೋಜನೆ, ಗೃಹ ವಸತಿ ಯೋಜನೆ ಅಡಿಯಲ್ಲಿ ಯಾವುದಾದ್ರೂ ಮನೆಗಳು ಬರುತ್ತಲ್ಲ, RGSCL ಆಗಿರ್ಬೋದು ಅಥವಾ ಇಂದಿರಾ ಆವಾಸ್ ಯೋಜನೆ, ಈ ಥರ ಯಾವುದಾದ್ರೂ ಮನೆಗಳ್ನ ನೀವು ಗೌರ್ಮೆಂಟಿಂದ ಸಬ್ಸಿಡಿ ಸಿಗೋ ಯಾವಾದರೂ ತೊಗೊಂಡಿದ್ರೆ ಅವ್ರುಗಳಿಗೆ ಇಲ್ಲಿ ಅಪ್ರೂವ್ ಆಗಲ್ಲ. ಮತ್ತು ಇನ್ನೊಂದೇನು ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಲ್ಲ, ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಾದ್ರೂ ಮಿನಿಮಮ್ 15 ವರ್ಷದಿಂದ ವಾಸ ಮಾಡ್ತಿದ್ದೀರಾ ಅಂತ ಇರಬೇಕು. ಸೊ ಇವಾಗ ನಾವು ಆಂಧ್ರದಿಂದ ಬಂದಿದ್ದೀವಿ, ತಮಿಳ್ನಾಡಿಂದ ಬಂದಿದ್ದೀವಿ, ನಮಗೆ ಸಿಗುತ್ತಾ ಮೇಡಮ್ ಎಲ್ಲ UPಯಿಂದ ಬಂದಿದ್ದೀವಿ, ಈ ಥರ ಏನಾದರೂ ಇದ್ದರೆ ದಯವಿಟ್ಟು ಅಂಥವ್ರಿಗೆ ಸಿಗಲ್ಲ. ಮ್ಯಾಕ್ಸಿಮಮ್ 15 ವರ್ಷ ಯಾರೆಲ್ಲ ನಮ್ಮ ಕರ್ನಾಟಕದಲ್ಲಿ ಸ್ಟೇ ಇದ್ದಾರೆ ಅವರಿಗೆ ಮಾತ್ರ ಈ ಬಿ ಡಿ ಎ ಪ್ರಾಪರ್ಟೀಸು ಸಿಗುತ್ತೆ. ಮತ್ತು ತುಂಬ ಕ್ವಶನ್ಸ್ ಬಂದಿದ್ದು ರಿಜಿಸ್ಟ್ರೇಷನ್ ಕಾಸ್ಟು ಎಷ್ಟಾಗುತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು. ರಿಜಿಸ್ಟ್ರೇಷನ್ ಕಾಸ್ಟ್ ಬಂದ್ಬಿಟ್ಟು 5,50,000 ರೂಪಾಯಿ ಆಗುತ್ತೆ. ಸೊ 5,50,000 ರೂಪಾಯಿ ರಿಜಿಸ್ಟ್ರೇಷನ್ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ 5,50,000 ರೂಪಾಯಿ ಆಗುತ್ತೆ. ಮತ್ತು ತುಂಬ ಜನ ಯಾವ ಥರ ಅರ್ಜಿ ಹಾಕೋದು ಅಂತ ಕೇಳಿದ್ರಿ. ಅರ್ಜಿ ಆಲ್ರೆಡಿ ಬಿಟ್ಟಿದ್ದಾರಾ ಅಂತ ಕೇಳಿದ್ರಿ. ಯಾವುದೇ ಥರ ಅರ್ಜಿನ ಬಿಟ್ಟಿಲ್ಲ. ಆಗಸ್ಟ್ 5ನೇ ತಾರೀಕು ರೈತರಿಗೆಲ್ಲ ಹಂಚಿಕೆ ಆದಮೇಲೆ ಜನರಿಗೆ ಓಪನ್ ಮಾಡ್ತಾರೆ. ಆವಾಗ ಖಂಡಿತವಾಗ್ಲೂ ನಾನು ನಿಮಗೆ ಇನ್ಫಾರ್ಮ್ ಮಾಡೇ ಮಾಡ್ತೀನಿ. ವೆಬ್ಸೈಟ್ ಲಿಂಕ್ ಕೂಡ ಕೊಡ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು.
ಸೊ ಇವಾಗ ಏನಪ್ಪ ಅಂದರೆ ಲೊಕೇಶನ್ನ ನಾನು ಲಾಸ್ಟ್ ವಿಡಿಯೋದಲ್ಲೂ ಪಿನ್ ಮಾಡಿದ್ದೆ, ಈ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಲೊಕೇಶನ್ ಬೇಕಂದರೆ ನೀವು ಲೊಕೇಶನ್ಗೆ ಹೋಗಿ ಚೆಕ್ ಮಾಡ್ಬೋದು. ನೀವು ಬೆಂಗಳೂರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಕೇಳಿದ್ದೀರಾ. ಬೆಂಗಳೂರಿಂದ 40 ಕಿಲೋಮೀಟರ್ಸ್ ಆಗುತ್ತೆ, ಅಂದರೆ ಮೆಜೆಸ್ಟಿಕ್ಕಿಂದ 40 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ ಮೇಯ್ನ್ ರೋಡಲ್ಲೇ ನಾವು ಹೋಗ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕ ರೋಡಲ್ಲೆಲ್ಲ ಹೋಗ್ಬೋದು ಆರಾಮಾಗಿ. ನಿಮಗೆ ಒಂದು 20 ಮಿನಿಟ್ಸ್ 30 ಮಿನಿಟ್ಸಲ್ಲೆಲ್ಲ ನೀವು ಲೇಔಟ್ನ ರೀಚ್ ಆಗ್ಬೋದು. ಸೊ ಇದ್ರ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ವೀಡಿಯೋಸು ಹೋಗ್ತಾ ಇದ್ದೇನೆ ಮೇಡಮ್ ಅಂತ ಎಲ್ಲರೂ ಕಮೆಂಟ್ ಮಾಡಿದ್ರಿ, ತುಂಬ ಖುಷಿಯಾಗುತ್ತೆ. ಆದರೆ ಕೆಲವೊಬ್ಬರು ಮಾತ್ರ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ತೀರಾ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕಂದರೆ ನೋಡಿ ಆದಮೇಲೆ ನಿಮಗೋಸ್ಕರ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರ್ತೀವಿ ನಾವು. ಅಂದರೆ ಒಂದು ಲೈಕ್ ಕೊಟ್ಟರೆ ಏನೂ ಆಗಲ್ವಲ್ವಾ. ಎಂತೆಂಥದ್ದು ಕೆಟ್ಟ ವಿಡಿಯೋಗಳಿಗೆ, ದರಿದ್ರ ವಿಡಿಯೋಗಳಿಗೆ, ಅವ್ರ ಮನೆ ಗಾಸಿಪ್ಗಳಿಗೆ, ಅವ್ರ ಮನೆ ಶೋಕಿಗಳಿಗೆ, ಅವ್ರ ಮನೆ ಬೇಡದೇ ಇರೋ ಕೆಲಸಕ್ಕೆಲ್ಲ ನೋಡಿ ಲೈಕ್ ಮಾಡೋದು, ವ್ಯೂಸ್ ಹೋಗೋದು, ಲೈಕ್ ಮಾಡೋದು, ಅದನ್ನ ಎಷ್ಟು ಜನ ಶೇರ್ ಮಾಡ್ತೀರಾ. ಇಂಥ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಶೇರ್ ಮಾಡೋಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರು ನೀವು ಶೇರ್ ಮಾಡಿ, ಲಿಂಕ್ನ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ನಾನು ಆಗಸ್ಟ್ 5 ಆದಮೇಲೆ ಏನೇನು ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಇನ್ನೊಂದು ಸಲ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.